ನಮಸ್ಕಾರ, ನಾನು ಶಿವಕುಮಾರ್. ಇವತ್ತಿನ ನಮ್ಮ ಸೆಷನ್ 10th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಇಂದ. ಸೊ ಇದೆಲ್ಲ ಡೈರೆಕ್ಟ್ ಎಲ್ ಬಿ ಎ ಕ್ವಶನ್ಸ್. ಎಲ್ ಬಿ ಎ ಇಂದ ಎಲ್ ಬಿ ಎ ಅಂದ್ರೆ ಲೆಸನ್ ಬೇಸ್ ಅಸೆಸ್ಮೆಂಟ್. ಸೊ ಫಸ್ಟ್ ಕ್ವೆಶನ್ ಇಂದ ಸ್ಟಾರ್ಟ್ ಮಾಡೋಣ. ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಲ್ರೆಡಿ ಹೇಳಿದ್ದೀನಿ, ಬಟ್ ಇಲ್ಲಿ ನೆಸೆಸಿಟಿ ಇಲ್ಲ. ಪ್ರೈಮ್ ಫ್ಯಾಕ್ಟರೈಸೇಷನ್ ನಮ್ಗೆ ಒಂದು ಥಿಯರಿ ಗೊತ್ತಿದೆ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಈಕ್ವಲ್ ಟು ಎ ಇಂಟು ಬಿ. ಎ ಎನ್ ಬಿ ಏನಂದ್ರೆ ಈ ನಂಬರ್ಸ್ ಏನ್ ಕೊಟ್ಟಿರ್ತಾರಲ್ಲ. ಸೊ ಇದರಲ್ಲಿ ನಾವು ಜಸ್ಟ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ನಾವು ವ್ಯಾಲ್ಯೂ ತೆಗಿಬೇಕು. ಸೊ ಇಫ್ ದ ಕ್ವಶನ್ ಏನ್ ಹೇಳುತ್ತೆ ನೋಡಿ, ಇಫ್ ದ ಎಚ್ ಸಿ ಎಫ್ ಆಫ್ 306 ಮತ್ತೆ 657 ಇಸ್ 9 ಅಂದ್ರೆ ಎಚ್ ಸಿ ಎಫ್ ಕೊಟ್ಟಿದಾರ. ಎಚ್ ಸಿ ಎಫ್ ಈಕ್ವಲ್ ಟು 9. ನಂಬರ್ಸ್ ಎ ಈಕ್ವಲ್ ಟು 306 ಅಂಡ್ ಬಿ ಈಕ್ವಲ್ ಟು 657. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಚ್ ಸಿ ಎಫ್ ನಮ್ಮ ಕಡೆ ಗೊತ್ತಿದೆ 9, ಎಲ್ ಸಿ ಎಂ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಎ ವ್ಯಾಲ್ಯೂ 306, ಬಿ ವ್ಯಾಲ್ಯೂ 657. ಸೊ 3 ಪ್ಲಸ್ 6 9. ಓಕೆ, ಆಮೇಲೆ ಎಲ್ ಸಿ ಎಂ ಈಕ್ವಲ್ ಟು 306 ಇಂಟು 657. ಈ ಕಡೆ ಇದ್ದಿದ್ದು 9 ಈ ಕಡೆ ತಗೊಂಡ್ಬಂದಾಗ ಡಿವಿಷನ್ ಅಲ್ಲಿ ಬರುತ್ತೆ. ಸೊ 9 1s are 9 3s are 27, 3 ಉಳಿಯುತ್ತೆ. ಸೊ 34 ಇಂಟು 657 ಮಲ್ಟಿಪ್ಲೈ ಮಾಡೋಣ. ಟ್ರೆಡಿಷನಲ್ ರೂಲ್ ಇದೆ. ಫಸ್ಟ್ ಇದ್ರ ಜೊತೆಗೆ 7 4s are 28, 4 5s are 20 plus 2 22, 4 6 are 24 plus 2 26. ಸೊ ಅದೇ 3 ಜೊತೆಗೆ 3 7s are 21 ಮತ್ತೆ 2 ಕ್ಯಾರಿ, 3 5s are 15 plus 2 17, 1 3 6 are 18, 8 3 2 3 3 38. ಸೊ ಇದು ನಮ್ಮ ಆನ್ಸರ್ ಬರಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಈ ಸಲ ಎಲ್ ಸಿ ಎಂ ಕೊಟ್ಟಿದ್ದಾನೆ. ಇಫ್ ದ ಎಲ್ ಸಿ ಎಂ ಆಫ್ 91 and 26 is 182. ಏನ್ ಕೊಟ್ಟಿದ್ದಾನೆ? ಎಲ್ ಸಿ ಎಂ ಕೊಟ್ಟಿದ್ದಾನೆ 182. ನಂಬರ್ಸ್ ಕೊಟ್ಟಿದ್ದಾನೆ 91. ನಮಗೆ ಥಿಯರಿ ಏನ್ ಗೊತ್ತಿದೆ? ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಈಕ್ವಲ್ ಟು ಎ ಇಂಟು ಬಿ. ಎ ವ್ಯಾಲ್ಯೂ ಇದೆ. ಸೊ ನೆಕ್ಸ್ಟ್ ಎಚ್ ಸಿ ಎಫ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು. ಎಲ್ ಸಿ ಎಂ ಕೊಟ್ಟಿದ್ದಾನೆ 182 ಈಕ್ವಲ್ ಟು ಎ ವ್ಯಾಲ್ಯೂ 91 ಇಂಟು 26. ಸೊ ಎಚ್ ಸಿ ಎಫ್ ಈಕ್ವಲ್ ಟು ಈ 182 ಈ ಕಡೆ ತಗೊಂಡ್ ಬರ್ತಾ ಇದೀವಿ. ಸೊ ಡಿವೈಡ್ ಅಲ್ಲಿ ಬರುತ್ತೆ. ಟೂ ಅಲ್ಲಿ ಹೋಗುತ್ತೆ. 2 1s are 2 3s are 2 9s are 1s are ಈ 91 91. ಎಚ್ ಸಿ ಎಫ್ ಈಕ್ವಲ್ ಟು 30. ಕ್ಲಿಯರ್? ಸೊ ಇದ್ರ ಇನ್ನೂ ಎಲಾಬ್ರೇಷನ್ ತೋರಿಸ್ಬೇಕಂತಂದ್ರೆ ಎಚ್ ಸಿ ಎಫ್ ಎಷ್ಟು ಬಂತು ನಮ್ಗೆ? ವ್ಯಾಲ್ಯೂ 30. ಸೊ ಎಲ್ ಸಿ ಎಂ ಎಷ್ಟಿದೆ? 182 ಈಕ್ವಲ್ ಟು 91 ಇಂಟು 26. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. ಜಸ್ಟ್ ನೋಡಿ, 13 ಅಂತೂ ಪ್ರೈಮ್ ಫ್ಯಾಕ್ಟರ್, 13 1s are. ಓಕೆ, ಸೊ 30. 182 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ 2 9s are 1s are. ಇದೆಷ್ಟು ಬರುತ್ತೆ? 91 ಅಲ್ಲ, 13
7s 2 into 13 into 7 ಇಲ್ಲಿ 13 into 7 ಇಲ್ಲಿ 2 into 30. ಸೊ ಫ್ಯಾಕ್ಟರ್ಸ್ ನೋಡಿ, ಇಲ್ಲೂ 13 ಇದೆ, ಇಲ್ಲೂ 13 ಇದೆ, ಇದು 13, ಇದು 13, ಇದು 2, ಇದ್ರ ಜೊತೆಗೆ ಉಂಟು 17 17. ಸೊ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಫಾರ್ಮುಲಾ ತರ ನೋಡಬೇಡಿ, ಇದು ಇದ್ರದ್ದು ಪ್ರಾಡಕ್ಟ್, ಇದು ಎರಡರದ್ದು ಪ್ರಾಡಕ್ಟ್ ಇಲ್ಲಿಗೆ ಸೇಮ್ ಬರುತ್ತೆ. ಬೇಕಿದ್ರೆ ಇದು ಎರಡನ್ನೂ ಮಲ್ಟಿಪ್ಲೈ ಮಾಡಿ ನೋಡ್ಬೋದು, ವ್ಯಾಲ್ಯೂ ಮಾತ್ರ ಸೇಮ್ ಬರುತ್ತೆ. ಓಕೆ, ಒಂದು ವರ್ಡ್ ಕ್ವಶನ್ ಇದೆ. Find the largest number that divides 438 and 606 without leaving any remainder. ಯಾವುದೇ ಒಂದು ನಂಬರ್ನ ವಿದೌಟ್ ಎನಿ ರಿಮೈಂಡರ್ ಮಾಡ್ಬೇಕಂತಂದ್ರೆ ಇಲ್ಲಿ ನಮ್ಗೆ ರಿಮೈಂಡರ್ ಏನು ಬರಬಾರ್ದು. ಈ ತರ ಫಾರ್ ಎಕ್ಸಾಂಪಲ್ ಈ ತರ ಏನು ರಿಮೈಂಡರ್ ಬರಬಾರ್ದು. ಸ್ಮಾಲೆಸ್ಟ್ ನಂಬರ್ ಅಲ್ಲಿ ಚೆಕ್ ಮಾಡ್ಬೇಕಂದ್ರೆ ರಿಮೈಂಡರ್ ಏನು ಬರಬಾರ್ದು, ರಿಮೈಂಡರ್ ಶುಡ್ ಬಿ 0. ಸೊ ಲಾರ್ಜೆಸ್ಟ್ ನಂಬರ್ ದಟ್ ಡಿವೈಡ್ಸ್ 438 and 606. ಪ್ರೈಮ್ ಫ್ಯಾಕ್ಟರೈಸೇಷನ್ ನಮ್ಮ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದೀವಿ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಇಲ್ಲಿ 8 ಇದೆ, ಸೊ 2 ಇಂದ ಡಿವೈಡ್ ಆಗುತ್ತೆ. 2 2s 2 1s 9s. ಓಕೆ, 3 ಇಂದ ಡಿವೈಡ್ ಆಗುತ್ತಾ? ಎಸ್. 9 plus 1 10, 10 plus 2 12. ಸೊ 3 ಇಂದ ಡಿವೈಡ್ ಆಗುತ್ತೆ. 3 7s 3 3s. ಸೊ 73 ಪ್ರೈಮ್ ನಂಬರ್ ವ್ಯಾಲ್ಯೂ ಪುಟ್ ಮಾಡೋಣ. 6 and ಪ್ಲಸ್ ಆರ್ ಮೈನಸ್ 1. 6 72 ವರೆಗೂ ಹೋಗ್ಬೇಕಂದ್ರೆ 12 ಪ್ಲಸ್ ಆರ್ ಮೈನಸ್ 72 ಪ್ಲಸ್ 1 ಒಂದ್ಸಲ, 72 ಮೈನಸ್ 1 ಸಲ. ಸೊ 73 ಪ್ರೈಮ್ ನಂಬರ್, 71 ಪ್ರೈಮ್ ನಂಬರ್. ಇದು 73 1s. ಇಲ್ಲಿ 2 3s ಈ 0 ಕಂಟಿನ್ಯೂ ಆಗುತ್ತೆ. ಯಾವಾಗಲೂ ಹೇಳಿದೀನಿ ಇವು ಎರಡರದ್ದು ಮಲ್ಟಿಪ್ಲಿಕೇಶನ್ ನಮಗೆ ಮೇಲಿನ ನಂಬರ್ ಬರಬೇಕು. ಸೊ 3 ಇದೆ, 3 1s 0 1. ಸೊ 101 ಪ್ರೈಮ್ ನಂಬರ್. ಎಸ್. ಸೊ 438 ಫ್ಯಾಕ್ಟರ್ಸ್ ಬರೀಬೇಕಂದ್ರೆ 2 into 3 into 73 and 606 ಇದು 2 into 3 into 101. So HCF of 438 and 606 is common ಇದ್ದಿದ್ದು ಬರೀಬೇಕು. 2 into 3. So value is 6. So the largest number that divides 438 and 606 is 6. So ಇದು ಯೂಶಲಿ 2 or 3 marks ಬರುತ್ತೆ. ಸಿಂಪಲ್ ಸ್ಟೆಪ್ಸ್ ಇದೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಗೊತ್ತಿದ್ರೆ ಸಾಕು. ಓಕೆ, ಇನ್ನೊಂದು ವರ್ಡ್ ಕ್ವಶನ್ ಇದೆ. ಇದು ಕ್ಯಾಟಗರಿ ಡಿಫಿಕಲ್ಟ್ ಅಂತ ಕೊಟ್ಟಿದ್ದಾರೆ, ಬಟ್ ಡಿಫಿಕಲ್ಟ್ ಇಲ್ಲ, ಚೆಕ್ ಮಾಡಿ. ಫೈಂಡ್ ದ ಎಚ್ ಸಿ ಎಫ್ ಆಫ್ 135 and 75 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆನಾ? ಸೊ ಫಸ್ಟ್ ಒಂದು ಕ್ವಶನ್ ಬ್ರೇಕ್ ಮಾಡೋಣ. ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು, ಇದು ಎರಡು ನಂಬರ್ದು ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆ, ಡನ್. ದೆನ್ ಫೈಂಡ್ ದ ಎಲ್ ಸಿ ಎಂ ಆಫ್ ಎಚ್ ಸಿ ಎಫ್. ಇದು ಎರಡರದು ಎಚ್ ಸಿ ಎಫ್ ಏನ್ ಫೈಂಡ್ ಔಟ್ ಮಾಡ್ತಾ ಇದೀವಲ್ಲ ಅದ್ರದ್ದು ಇಲ್ಲಿ ಏನ್ ವ್ಯಾಲ್ಯೂ ಬರುತ್ತಲ್ಲ ಅದ್ರದ್ದು, ಆಮೇಲೆ 20ದು ಎಲ್ ಸಿ ಎಂ ತೆಗಿಬೇಕು. ಸೊ ಇದನ್ನ ಡಿಫಿಕಲ್ಟ್ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ, ಬಟ್ ಡಿಫಿಕಲ್ಟ್ ಇಲ್ಲ ನೋಡಿ. 135 5 ಲಾಸ್ಟ್ ಇದೆ, ಸೊ 5 ಇಂದ ಡಿವೈಡ್ ಆಗುತ್ತೆ. 5 2s 10, 3 ಕ್ಯಾರಿ 7s. ಸೊ 3 9s 3 3s 3 1s. ನೆಕ್ಸ್ಟ್ 75 ಇಲ್ಲಿ 5 ಇದೆ, ಸೊ 5 ಪ್ರೈಮ್ ಫ್ಯಾಕ್ಟರ್, 5 1s ಎರಡು ಉಳಿಯುತ್ತೆ. 5 5s 25, 15 5s 75. ಕ್ಲಿಯರ್? ಸೊ 5 3s 3 1s. ಸೊ 135
75. ಇದರದ್ದು ಪ್ರೈಮ್ ಫ್ಯಾಕ್ಟರ್ಸ್ ತೆಗೆಯೋಣ. ಎಷ್ಟು ಬರುತ್ತೆ? 5 into 3 into 3 into 3. Yes. Next 5 into 5 into 3. ಬರಿಬೋದಾ? ಸೊ HCF of 135 and 75 equal to ಕಾಮನ್ ಇದ್ದಿದ್ದು ಬರ್ಕೊಳ್ಳೋದು 5 into 3 50. ಸೊ ಈಗ LCM ನೆಕ್ಸ್ಟ್ ಕ್ವೆಶನ್ ಇದೆ ಇದ್ರ ಜೊತೆಗೆ, ಇಲ್ಲಿಗೆ ಮುಗುದಿಲ್ಲ ಇದು. LCM of HCF of 135 and 75 ಮತ್ತೆ 20. ಸೊ ಇದು ಎರಡರದ್ದು ಏನ್ ತೆಗೆದಿದ್ವಿ? HCF 15 and 20. ಇದರದ್ದು LCM ತೆಗಿಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್ ಬಹಳ ಇಂಪಾರ್ಟೆಂಟ್ ಇದೆ. 3 5s 5 1s. ಇಲ್ಲಿ 2 10s 2 5s 5 1s. So LCM of 15 and 20. So 15 3 into 5 20 ಇದೆ. 2 into 2 into 5. ನಾನು ಹೇಳಿದ್ದೀನಿ LCM ತೆಗೆಯುವಾಗ ಕಾಮನ್ ಇದ್ದಿದ್ದು ಒಂದೇ ಸಲ ಬರ್ಕೋಬೇಕು. ಏನ್ ಬಿಟ್ಟಿರೋದು ಇದರಲ್ಲಿ ಯಾವುದು ಕಾಮನ್ ಇಲ್ಲ. ಸೊ ಸೇಮ್ ಹಂಗೆ ಬರ್ಕೋಬೇಕು. 5 3s 15, 15 2s 30, 30 2s 60. LCM is 60. ಬೇಕಾದ್ರೆ ಚೆಕ್ ಮಾಡೋಣ. 15 ಟೇಬಲ್ ಅಲ್ಲಿ 15 30 45 60. 20 ಟೇಬಲ್ ಅಲ್ಲಿ 20 40 60. ಕ್ಲಿಯರ್? ಸೊ ಎನಿ ಡೌಟ್ಸ್ ಏನಾದ್ರು ಇದ್ರು ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು.